ಕಂಪ್ನಿ ಪ್ರಕಟೆಡ್ ಈಗ ನೋಡಿ. ನಾವು ತಾಲೂಕೊಬ್ಬರು ಡಿಸ್ಟ್ರಿಬ್ಯೂಟ್ರು, ಹಳ್ಳಿಗೊಬ್ಬರು ಡಿಸ್ಟ್ರಿಬ್ಯೂಟ್ರು ಅಂತ ಹಾಕಿದ್ವಿ. ಏನು ಅಂತ ಹೇಳಿದೆ ನೋಡಿ, ಒಂದು ತಾಲೂಕಿಗೆ ಅಥವಾ ನೀವು ಒಂದು ಹಳ್ಳಿಗೆ ವಿತರಣೆ ಆಗ್ಬೋದು. ಏನೇನಪ್ಪ ವಿತರಣೆ ಮಾಡೋದು? ರಸಗೊಬ್ಬರ, ಬೀಜ, ಕೀಟನಾಶಕ, ಉಪಕರಣ, ಡ್ರಿಪ್ಪು ಒಂದು ತಾಲೂಕಿಗೆ ಅಥವಾ ಒಂದು ಹಳ್ಳಿಗೆ ವಿತರಣೆ ಆಗ್ಬೋದು. ಆಮೇಲೆ ನೀವು ನಿಮ್ಮ ಗ್ರಾಮದಲ್ಲಿ ಆಲ್ರೆಡಿ ರಸಗೊಬ್ಬರ ಇದ್ದರೆ, ಆಲ್ರೆಡಿ ಇದೆ ಸರ್ ಅಂತಂದರೆ, ನಾವು ಇದ್ರ ಜೊತೆಗೆ ಒಂದು ಗಿರಣಿ ಫ್ಲೋರ್ ಮಿಲ್ ಜೊತೆಗೆ ಕಿರಣಿ ವಿತರಣೆ ಮಾಡ್ಬೋದು ಅಂತ ಮಾಡ್ಬೋದು. ನಿಮ್ಮೂರಲ್ಲಿ ಆಲ್ರೆಡಿ ಗೊಬ್ಬರದ ಅಂಗಡಿ ಇದ್ದರೆ, ಗೊಬ್ಬರದ ಅಂಗಡಿ ನಾವು ಮಾಡಲ್ಲ ಸರ್ ಅಂತಂದರೆ ನೀವು ದಿನಸಿ ಕಿರಾಣಿ ಅಂಗಡಿ ಇಡ್ಬೋದು. ಈಗ ಒಂದು ತಾಲೂಕಿಗೆ ಡೀಲರ್ಶಿಪ್ ವಿತರಕರಾಗಲು ಎಷ್ಟು ಸಬ್ಸಿಡಿ ಸಾಲ ಅಂದರೆ 10 ಲಕ್ಷ ಸಬ್ಸಿಡಿ ಸಾಲ ಸಿಗುತ್ತೆ. ಅದೇ ಇದ್ರ 10 ಸಬ್ಸಿಡಿ ಸಾಲ ಅಂತಂದರೆ ಈಗ ಫ್ಲೋರ್ ಮಿಲ್ ಇಟ್ಟಿನ ಗಿರಣಿ ಮೇಲೆ ನಿಮಗೆ 10 ಲಕ್ಷ ರೂಪಾಯಿ ಸಾಲ ಅಪ್ಲೈ ಮಾಡಿಸ್ತೀವಿ. ಅದರಲ್ಲಿ 5 ಲಕ್ಷ ಉಚಿತ ಇರುತ್ತೆ. ಮೆಷಿನರಿ ಏನು ಪಾಡ್ತಾಯಿರ್ತೀರಿ ಗಿರಣಿ ಅದರದ್ದು 5 ಲಕ್ಷ ಕಟ್ಟಂಗಿಲ್ಲ. ಇನ್ನು 5 ಲಕ್ಷ ರೂಪಾಯಿ ನಿಮಗೇನು ಗೊಬ್ಬರದ ಅಂಗಡಿನೋ ಮತ್ತೊಂದು ಏನೋ ದಿನಸಿ ಅಂಗಡಿನೋ ಏನೋ ಮಾಡಿರ್ತೀರಿ, ಅದು 5 ಲಕ್ಷ ನೀವು ಕಟ್ಟಬೇಕಾಗುತ್ತೆ. ಇನ್ನು 5 ಲಕ್ಷ ರೂಪಾಯಿ ಮಿಷಿನರಿದು ಕಟ್ಟಂಗಿಲ್ಲ. ಈ ಉಳಿದ 5 ಲಕ್ಷ ಹೆಂಗೆ ಕಟ್ಟೋದು ಅಂತಂದರೆ 5 ವರ್ಷ ಟೈಮ್ ಇರುತ್ತೆ. 5 ವರ್ಷದೊಳಗೆ ನೀವು ತೀರಿಸ್ಬೋದು. 12% ಬಡ್ಡಿ ಇರುತ್ತೆ ವರ್ಷಕ್ಕೆ, ಅಂದರೆ ತಿಂಗಳಿಗೆ 1% ಬಡ್ಡಿ, ತಿಂಗಳ 5 ವರ್ಷ ಟೈಮ್ ಇರುತ್ತೆ. ಒಂದು ಗ್ರಾಮಕ್ಕೆ ಮಾತ್ರ ಡೀಲರ್ಶಿಪ್ ವಿತರಣೆ ಮಾಡ್ತೀನಿ ಅಂತಂದರೆ 5 ಲಕ್ಷ ರೂಪಾಯಿ ಸಾಲ ಅಷ್ಟೇ. ತಾಲೂಕಿಗಾದರೆ 10 ಲಕ್ಷ, ಒಂದು ತಾಲೂಕಿಗೆ ಡಿಸ್ಟ್ರಿಬ್ಯೂಟರ್ ಹಾಕ್ತೀನಿ ಅಂದರೆ 10 ಲಕ್ಷಕ್ಕೆ ಸಾಲ ಇದು ಬರುತ್ತೆ. 5 ಲಕ್ಷ ಸಬ್ಸಿಡಿ ಬರುತ್ತೆ. ಒಂದೇ ಒಂದು ಗ್ರಾಮಕ್ಕೆ ಅಂದರೆ ಬರೀ 5 ಲಕ್ಷ ಸಾಲ, ಅದರಲ್ಲಿ 2.5 ಲಕ್ಷ ರೂಪಾಯಿ ಸಬ್ಸಿಡಿ ಬರುತ್ತೆ. ಇನ್ನು 2.5 ಲಕ್ಷ ರೂಪಾಯಿ ನೀವು ಬೇರೆ ಅದಕ್ಕೆ ಕಿರಾಣಿಗೋ ಮತ್ತೊಂದಿಗೋ ಅಥವಾ ಗೊಬ್ಬರದ ಅಂಗಡಿ ಮಾಡೋಕ್ಕೆ ಬಳಸಿರ್ತೀರಿ, ಆ 2.5 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ. ಇನ್ನು ಅದು 5 ವರ್ಷದೊಳಗೆ ಕಂತನ್ನೇ ತೀರಿಸ್ಬೇಕಾಗುತ್ತೆ. ಮತ್ತು ಕೆಲ ಗ್ರಾಮದಲ್ಲಿ ಅಥವಾ ಸಿಟಿಲಿ ಸ್ವಂತ ಮನೆ, ಸೈಟು, ಈ ಖಾತೆ ಇರಬೇಕಾಗುತ್ತೆ. 5 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಾಲ ಬೇಕು ಅಂದರೆ ಗ್ರಾಮದಲ್ಲಿ ಅಥವಾ ಸಿಟಿಲಿ ಸ್ವಂತ ಮನೆ ಅಥವಾ ಈ ಸೈಟು, ಈ ಖಾತೆ ಇರಬೇಕು. ರಸಗೊಬ್ಬರ, ಬೀಜ, ಕೀಟನಾಶಕ, ಗಿಡಗಳ ಕೃಷಿ ಉಪಕರಣ ತಾಲೂಕು ವಿತರಣೆ ನಮಗೆ ಇಷ್ಟ ಇಲ್ಲಪ್ಪ, ರಸಗೊಬ್ಬರ ಬೇಡ, ನಮಗೆ ರಸಗೊಬ್ಬರ ಬೀಜ ಬೇಡಪ್ಪ ಅಂತ ಅಂದರೆ ಸಕ್ಕರೆ, ಬೇಳೆ, ಬೆಲ್ಲ, ದಿನಸಿ ಪದಾರ್ಥಗಳನ್ನು ತಿನ್ನೋ ಐಟಮ್ ಅಂಗಡಿಗಳಿಗೆ ನಿಮ್ಮ ತಾಲೂಕಲ್ಲಿ ಸಣ್ಣ ಕಿರಾಣಿ ದಿನಸಿ ಅಂಗಡಿಗಳು ಇರ್ತವೆ. ಅವಕ್ಕೆ ನೀವು ನಮಗೆ ರಸಗೊಬ್ಬರ, ಬಿತ್ತ ಬೀಜ ಇಷ್ಟ ಇಲ್ಲ ಅಂದರೆ ನೀವು ಫುಡ್ ಐಟಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಆಯಿತಾ? ಆಮೇಲೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಂಪ್ನೀಲಿ ಒಂದೊಂದು ತಾಲೂಕೊಬ್ಬರು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂತ ಇರ್ತಾರೆ. ಅವ್ರು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ನಂಬರ್ ಕೊಡ್ತೀವಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬೋದು. ಆಯಿತಾ? ಇನ್ನು ಏನೇನು ಕೆಲಸಗಳು ನಿಮಗೆ ತಾಲೂಕು ಲೆವೆಲ್ ಡಿಸ್ಟ್ರಿಬ್ಯೂಟ್ರು ಏನೇನು ಮಾಡಬೇಕು ಅಂಥೇಳಿ ಇರುತ್ತೆ ನೋಡಿ. ಒಂದು ತಾಲೂಕು ಅಥವಾ ಒಂದು ಗ್ರಾಮಕ್ಕೆ ಡೀಲರ್ಶಿಪ್ಪು ಏನು ಕೆಲಸ ಅವ್ರದ್ದು ನೋಡಿ. ಏನೇನು ಕೆಲಸ? ಲೇಬರ್ ಕಾರ್ಡ್ ಕೊಡಿಸ್ಬೋದು, ಲೇಬರ್ ಸಪ್ಲೈ ಮಾಡ್ಬೋದು, ಜಾಬ್ ಕೊಡಿಸ್ಬೋದು, ವೈಯಕ್ತಿಕ ಪರ್ಸ್ನಲ್ ಸಾಲ ಕೊಡಿಸ್ಬೋದು. ಕೃಷಿ ಇಲಾಖೆಯಲ್ಲಿ ವಿವಿಧ ಸಬ್ಸಿಡಿ ಸಾಲ ಯೋಜನೆಗಳು ಬರ್ತವೆ, ಅದಕ್ಕೆ ಆನ್ಲೈನ್ ಅರ್ಜಿ ಹಾಕ್ಸ್ಬೋದು. ಕೃಷಿ ಇಲಾಖೆಗೆ ಕೃಷಿ, ತೋಟಗಾರಿಕೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ, ಹೈನುಗಾರಿಕೆ ಆನ್ಲೈನ್ ಅರ್ಜಿ ಹಾಕ್ಸ್ಬೋದು. ಪರ್ಸ್ನಲ್ ಸಾಲ, ವೆಹಿಕಲ್ ಇನ್ಶೂರೆನ್ಸ್, LIC ಪಾಲಿಸಿ ಮಾಡಿಸ್ಬೋದು. ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡಿಸ್ಬೋದು, ಟ್ರೈನಿಂಗ್ ಕಳಿಸ್ಬೋದು, ಜನಗಳನ್ನ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡಿಸ್ಬೋದು. ಆಮೇಲೆ ನಮ್ಮ ಸಹಕಾರ ಸಂಘ ಓಪನ್ ಆಗುತ್ತೆ, ಸಹಕಾರ ಸಂಘ ಅಂತೇಳಿ, ಕಿಸಾನ್ ಸಹಕಾರ ಸಂಘ ಅಂತೇಳಿ, ಅದಕ್ಕೆ ಶೇರ್ ಅಮೌಂಟ್ ಕಳಿಸ್ಬೋದು. ಕುರಿ ಕೋಳಿ ಮೇಕೆ ಸೆಡ್ ನಿರ್ಮಾಣ ಕೆಲಸನೂ ನಿಮಗೆ ಕೊಡ್ತೀವಿ. GST ಲೈಸೆನ್ಸು ಯಾರು ಬೇಕು ಅಂತಾರೆ ಕೊಡಿಸ್ಬೋದು. ಉಚಿತ ಬೋರ್ವೆಲ್ ಅರ್ಜಿ ಅಂತ ಬರ್ತಾರೆ. ಇನ್ನೊಬ್ಬರು 3.5 ಲಕ್ಷ ಸಬ್ಸಿಡಿ ಕಾರ್ ಲೋನ್ ಬೇಕು ಅಂತ ಬರ್ತಾರೆ. ಇನ್ನೊಬ್ಬರು DL ಅಂತ ಬರ್ತಾರೆ, ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡ್ ಅಂತ ಬರ್ತಾನೆ. ಇನ್ನೊಬ್ಬ ರೇಷನ್ ಕಾರ್ಡ್ ಬೇಕು ಅಂತ ಬರ್ತಾನೆ. ಇನ್ನೊಬ್ಬ ಗೋದಾಮು ಸಾಲ ಅದು ಬರ್ತಾನೆ. ಹಣ್ಣಿನ ಗಿಡ ಬೇಕು ಅಂತ ಬರ್ತಾರೆ. ಬೇರೆ ಬೇರೆ ಹಣ್ಣಿನ ಗಿಡ, ಮಾವು, ಸಪೋಟ, ಬಾಳೆ, ಪಪ್ಪಾಯ, ನೆಲ್ಲಿ, ನುಗ್ಗೆ ಏನಿರ್ತಾವೆಲ್ಲ ಹಣ್ಣಿನ ಗಿಡಗಳು ಬೇಕು ಅಂತ ಬರ್ತಾನೆ. ಪವರ್ ಟಿಲ್ಲರ್ ಬೇಕು ಅಂತ ಬರ್ತಾನೆ, ಅದು ಸಪ್ಲೈ ಮಾಡ್ಬೋದು. ಹಳ್ಳಿಯವರು ಮತ್ತು ಹಳ್ಳಿ ಡೀಲರ್ಶಿಪ್ ತೊಗೊಂಡವನು ಅಥವಾ ತಾಲೂಕು ಲೆವೆಲ್ ಡಿಸ್ಟ್ರಿಬ್ಯೂಟ್ರ್ ಅಂದರೆ ಇವಿಷ್ಟೆಲ್ಲ ಸರ್ವಿಸ್ ಕೊಡ್ಬೋದು ನೀವು. ಅಷ್ಟು ಪ್ರಾಫಿಟ್ ಬರುತ್ತೆ. ತಾಲೂಕು ಲೆವೆಲ್ ಡಿಸ್ಟ್ರಿಬ್ಯೂಟ್ರು ಅಂದ್ರೆ ಅಥವಾ ತಾಲೂಕು ಲೆವೆಲ್ ಮಾಡ್ಕೋಬೇಕು. ಇಡೀ ಎಲ್ಲ ಹಳ್ಳಿಗೆಲ್ಲ ಕೊಡಬೇಕಾಗುತ್ತೆ. ಗ್ರಾಮದಲ್ಲಿ ಅಂದರೆ ಅವನು ಒಂದು ಹಳ್ಳಿಲಿ ಅಷ್ಟೇ, ಒಂದು ಹಳ್ಳಿಗೆ ಸೀಮಿತ. ಅವನು ಇಷ್ಟೆಲ್ಲ ಸರ್ವಿಸ್ ಕೊಡಬೇಕಾಗುತ್ತೆ. ಪವರ್ ಟಿಲ್ಲರ್ ಕೊಡಿಸ್ಬೋದು, ಎರೆಹುಳ ಗೊಬ್ಬರ ಕೊಡಿಸ್ಬೋದು, DAP ಕೊಡಿಸ್ಬೋದು, ಕೆಮಿಕಲ್ ಫರ್ಟಿಲೈಸರ್ ಕೊಡಿಸ್ಬೋದು, ಪೆಸ್ಟಿಸೈಡ್ಸ್ ಕೊಡಿಸ್ಬೋದು. ಮೀನು, ಕುರಿ, ಕೋಳಿ, ಮೇಕೆ, ಹಸು, ಹಂದಿ ಈ ಥರ ಸಬ್ಸಿಡಿ ಸಾಲ, PMEGP ಸಾಲ ಕೊಡಿಸ್ಬೋದು. NLM ಸಾಲ ಕೊಡಿಸ್ಬೋದು. ಬಡವರಿಗೂ ಕೊಡಿಸ್ಬೋದು, ಶ್ರೀಮಂತರಿಗೂ ಲೋನ್ ಕೊಡಿಸ್ಬೋದು. ಅವ್ರವ್ರ ಬಡವರ ಲೆಕ್ಕಾಚಾರದಲ್ಲಿ ಲೋನ್ ಕೊಡಿಸೋದು. ಶ್ರೀಮಂತರ ಒಟ್ಟಿಗೆ ಅಂತಂದರೆ 20, 40, 50 ಲಕ್ಷ, 1 ಕೋಟಿವರೆಗೂ ಲೋನ್ ಕೊಡಿಸ್ಬೋದು. ಸೈಟ್ ಕೊಡಿಸ್ಬೋದು, ಮನೆ ಕೊಡಿಸ್ಬೋದು, ಹೊಲ ಕೊಡಿಸ್ಬೋದು. ಜಮೀನು ಮಾರಾಟ ಮಾಡಿ ಒಂದು ಆಫೀಸ್ ಮಾಡ್ಕೊಳ್ಳಿ ಚಿಕ್ಕದಾಗಿ. ತಾಲೂಕು ಲೆವೆಲ್ ಅಂದರೆ ತಾಲೂಕು ಲೆವೆಲ್ ಆಫೀಸ್ ಮಾಡ್ಕೊಳ್ಳಿ, ಹಳ್ಳಿಲಿ ಅಂದರೆ ಹಳ್ಳಿಲಿ ಮಾಡ್ಕೊಳ್ಳಿ. ಯಾವುದೇ ವಸ್ತು
ಅವ್ರು ಯಾವುದೇ ವಸ್ತು ತಯಾರು ಮಾಡೋದು PMEGP ಅಡಿಲಿ ಬರುತ್ತೆ. ನೀವು ಪೆನ್ ತಯಾರು ಮಾಡ್ತಿರೋ, ಹಪ್ಪಳ ತಯಾರು ಮಾಡ್ತಿರೋ, ಇದು ಮಾಡ್ತಿರೋ, ಬೇರೆ ಯಾವುದೇ ವಸ್ತು ಪ್ರೊಡಕ್ಷನ್ ಮಾಡಿ ಅದು PMEGPಲಿ ಸಬ್ಸಿಡಿ ಸಾಲ ವ್ಯಾಪ್ತಿ ಬರುತ್ತೆ. ನೀವು ಅದನ್ನು ಸಬ್ಸಿಡಿ ಸಾಲ ಬೇರೆ ಬೇರೆ ಸಾಲ ಕೊಡಿಸ್ಬೋದು. ಹಳ್ಳಿ ಲೆವೆಲ್ ಆದರೆ ಹಳ್ಳಿಲಿ ಕೊಡಿಸ್ಬೋದು, ಇಡೀ ತಾಲೂಕಿಗೆ ಕೊಡಿಸ್ಬೋದು. ಆಮೇಲೆ ಬಿಸ್ಲರಿ ನೀರು ತಯಾರಿಕೆ ವಾಟರ್ ಬಾಟ್ಲು RO ಯೂನಿಟ್ ಹಾಕ್ಬೋದು, ಅದಕ್ಕೂ ಸಬ್ಸಿಡಿ ಕೊಡಿಸ್ಬೋದು. ರೈಸ್ ಮಿಲ್ ಕೊಡಿಸ್ಬೋದು, ಬೆಲ್ಲ ತಯಾರಿಕೆ ಫ್ಯಾಕ್ಟ್ರಿ ಮಾಡಿಸ್ಬೋದು, ಚಿಪ್ಸ್ ಕಂಪ್ನಿ ಓಪನ್ ಮಾಡ್ಬೋದು. ಮಿನಿ ಫುಡ್ ಒಂದೇ ಕಡೆ ಫುಡ್ ಪಾರ್ಕ್ ಅಂತಂದರೆ ತೊಗರಿ ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ಕಡಲೆಬೇಳೆ ಒಂದೇ ಕಡೆ ತಯಾರು ಮಾಡೋದಕ್ಕೆ ಅದಕ್ಕೆ ಫುಡ್ ಪಾರ್ಕ್ ಅಂತಾರೆ. ಅದನ್ನು ಆ ಸಾಲನೂ ಕೊಡಿಸ್ಬೋದು. ಬೇಕ್ರಿ ಯಾವಾಗ ಸಾಲ ಬೇಕು ಅಂತ ಅದನ್ನು ಕೊಡಿಸ್ಬೋದು. ಹೆಲ್ತ್ ಕಾರ್ಡ್ ಮಾಡಿಸ್ಬೋದು. ಈಗ ಲಿಮಿಟೇ ಇಲ್ಲ, ಎಲ್ಲ ಹಲವಾರು ಈ ಥರ ಡಿಸ್ಟ್ರಿಬ್ಯೂಟರ್ ವಿತರಕರು ಅಂತಂದರೆ ನೋಡಿ ಇಷ್ಟೆಲ್ಲ ಕೆಲಸಗಳು ಬರ್ತವೆ. ಇಷ್ಟೆಲ್ಲ ಕೆಲಸನೂ ನೀವು ನಿಮ್ಮ ಹಳ್ಳಿ ಮಟ್ಟದಲ್ಲಿ ಗ್ರಾಮದ ಡೀಲರ್ ಅಂದರೂ ಸಹ ಇವೆಲ್ಲನೂ ಮಾಡಬೇಕು. ಗ್ರಾಮದ ಲೆವೆಲ್ ನಿಮ್ಮೂರಲ್ಲಿ ಮಾತ್ರ ಒಂದು ಸಣ್ಣದೊಂದು ಆಫೀಸ್ ಮಾಡ್ಕೋಬೋದು. ತಾಲೂಕು ಲೆವೆಲ್ ಅಂತಂದರೆ ತಾಲೂಕು ಲೆವೆಲ್ಲು ಲಿಮಿಟಿಗೆ ಬರುತ್ತಿದ್ದು. ತಾಲೂಕು ಲೆವೆಲ್ ಲಿಮಿಟಲ್ಲಿ ನೀವು ಇಷ್ಟೆಲ್ಲ ಹಳ್ಳಿಗಳು ನಿಮ್ಮ ಇರ್ತಾರೆ. ಹಳ್ಳಿಗಳು ಒಂದು ತಾಲೂಕು ಡಿಸ್ಟ್ರಿಬ್ಯೂಟರ್ ಅಂತಂದರೆ ಒಂದು 50 ಹಳ್ಳಿ ಬರ್ಬೋದು. 50 ಹಳ್ಳಿದು 50 ಹುಡುಗರು ಇರ್ತಾರೆ. ಅವರೆಲ್ಲ ನಿಮ್ಮ 50 ಹುಡುಗರಿಗೂ ನೀವು ಇಷ್ಟೊಂದು ಸರ್ವಿಸು ನಿಮ್ಮ ಕಡೆ ಅವರಿಗೆ ಮಾಹಿತಿ ಕೊಡೋದು, ಅವ್ರ ಕಡೆ ಕೆಲಸ ತೊಗೊಳ್ಳೋದು, ಇಷ್ಟೆಲ್ಲ ಈ ಡಿಸ್ಟ್ರಿಬ್ಯೂಟರ್, ಡೀಲರ್, ವಿತರಕರು ಅನ್ನೋದು ಒಂದು ಕೆಲಸಗಳು. ಇವೆಲ್ಲ ಸಾಲ ಕೊಡಿಸೋದು ನೋಡಿ, ಇವೆಲ್ಲ ಪರ್ಸ್ನಲ್ ಸಾಲ, ಲೇಬರ್ ಕಾರ್ಡು, ಮನೆ ಕಟ್ಸ್ಕೊಡೋದು, ಕುರಿ ಸೆಟ್ ಮಾಡೋದು, DL, ಪಾನ್ ಕಾರ್ಡು, ಎಲ್ಲ ರೀತಿ ಕೆಲಸಗಳು ಬರ್ತವೆ. ಅದ್ರ ಜೊತೆಗೆ ನಿಮಗೆ ಇನ್ನೂ ಕೆಲಸಗಳು ಏನಂತಂದರೆ ಇಲ್ಲೆಲ್ಲ ನೋಡಿ ಹಾಕಿದ್ವಿ ನೋಡಿ. ಏನೇನು ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಹೇಳಿದ್ವಿ. ಉಚಿತ ಅಂದರೆ ಸಕ್ಕರೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಸಕ್ಕರೆ, ಬೇಳೆ, ಬೆಲ್ಲ ಎಲ್ಲ ಒಂದು ತಾಲೂಕು ಲೆವೆಲ್ ಅಂದರೆ ಮಾಡ್ಬೋದು. ಆಯಿತಾ.